ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ಹಣದ ಕೊರತೆ ಆಗಬಾರ್ದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ. ನಮಗೂ ಕೂಡ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನೋದು ಪ್ರತಿದಿನ ನಮ್ಮ ಮನೆಯಲ್ಲಿ ಇರಲೇಬೇಕಾಗುತ್ತೆ. ನಮ್ಮ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹಣದ ಅವಶ್ಯಕತೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ಬಂದು ನೆಲೆಸಬೇಕು ಅಂತ ಆಸೆ ಪಡುವಂಥವ್ರು. ನಮ್ಮ ಜೀವನದಲ್ಲಿ ಬಂದಿರೋಂಥ ನಾನಾ ರೀತಿಯ ಕಷ್ಟದ ಸಮಸ್ಯೆಗಳು ಬೇಗ ಪರಿಹಾರ ಆಗಿ ನಮ್ಮ ಮನೆಯಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ನೀವು ವಿಷ್ಣುವಿನ ಸಮೇತ ನೀವು ಪ್ರಾರ್ಥನೆ ಮಾಡಿ, ನೀವೇ ನಿಮ್ಮ ಕೈಯಾರ ಮಾಡಿದಂತಹ ಈ ಪುಟ್ಟ ತಂತ್ರ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹಣದ ಕೊರತೆನ ನೀಗಿಸೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದೇನು ಅಂದರೆ ಸ್ನೇಹಿತರೆ, ಶ್ರದ್ಧೆಯಿಂದ ನಂಬಿಕೆಯಿಂದ 7 ದಿನ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಅದರಲ್ಲೂ 7 ದಿನ ನಿರಂತರವಾಗಿ ನೀವು ಮಾಡಿದಾಗ ಮಾತ್ರ ಇದ್ರ ಪ್ರತಿಫಲ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನೀವು ಖರ್ಚು ಮಾಡಬೇಕಿರೋದು ಏನು ಅಂದರೆ ಸ್ನೇಹಿತರೆ, ಒಂದಷ್ಟು ಸಮಯನ ನೀವು ಮೀಸಲಾಗಿ ಇಡಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನಾಳೆ ಬೆಳಗಿನ ಜಾವ ನೀವು ನಿಮ್ಮ ಮನೆಯಲ್ಲಿ ಬೇಗ ಸ್ವಲ್ಪ ಎದ್ದು ನೀವು ಒಂದು 5 ಗಂಟೆ ಅಷ್ಟರಲ್ಲಿ ನೀವು ಒಂದು ಗೋಧಿ ಹಿಟ್ಟಿನಿಂದ ಮಾಡಿರೋಂಥ ಒಂದು ಚಪಾತಿನ ನೀವು ತಯಾರು ಮಾಡ್ಕೊಬೇಕಾಗುತ್ತೆ. ಆ ಚಪಾತಿಗೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ದೇವರ ಮನೆಯಲ್ಲಿರುವಂಥ ಅರಿಶಿಣದ ಪುಡಿಯಿಂದ ನೀವು ಆ ರೊಟ್ಟಿಯ ಮೇಲೆ ನೀವು ಸ್ವಸ್ತಿಕ್ ಚಿಹ್ನೆನ ನೀವು ಬರಿಬೇಕಾಗುತ್ತೆ. ಅಂದರೆ ಅರಿಶಿಣದ ಪುಡಿಯಿಂದ ನೀವು ಸ್ವಸ್ತಿಕ್ ಚಿಹ್ನೆನ ನೀವು ಬಿಡಿಸಿ, ಅದಾದಮೇಲೆ ಅದರ ಮೇಲೆ ನೀವು 5 ಲವಂಗಗಳನ್ನ ನೀವು ಇಡಬೇಕಾಗುತ್ತೆ. ಅಂದರೆ ಆ ರೊಟ್ಟಿಯ ಮೇಲೆ ಮಧ್ಯದಲ್ಲಿ ಒಂದು ತುದಿಗಳಿರುತ್ತಲ್ಲ, ಆ 4 ತುದಿಗಳ ಮೇಲೆ ನೀವು ಲವಂಗಗಳನ್ನ ನೀವು ಇಟ್ಟು ವಿಷ್ಣು ದೇವರನ್ನು ಮತ್ತು ಮಹಾಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡಿಕೊಂಡು, ಸೂರ್ಯದೇವನ ನೀವು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಮನೆಯ ಟೆರೇಸ್ ಮೇಲೆ ನೀವು, ಅಂದರೆ ಆ ರೊಟ್ಟಿನ ಯಾವುದಾದ್ರೂ ಒಂದು ಪಕ್ಷಿ ಬಂದು ತಿಂದು ಹೋಗಬೇಕು, ಆ ರೀತಿ ಅದು ಎತ್ಕೊಂಡು ಹೋಗೋ ರೀತಿ ಇರಬೇಕು. ಅಲ್ಲಿ ನೀವು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೀವು ಅದನ್ನು ಇಡಬೇಕು. ಅಂದರೆ ತಿನ್ನೋ ವ್ಯವಸ್ಥೆ ಇರಬೇಕು, ಪಕ್ಷಿಗಳು ಬಂದು ತಿನ್ನೋ ವ್ಯವಸ್ಥೆ ಇರಬೇಕು. ಅಕಸ್ಮಾತ್ ನಿಮಗೆ ಟೆರೇಸ್ ಮೇಲೆ ಇಡೋಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಕಾಂಪೌಂಡ್ ಕಟ್ಟೆಗಳ ಮೇಲೆ ಇಡ್ಬೋದು, ಅಥವಾ ಪಾರ್ಕ್ಗಳ ಹತ್ರ ಇಡ್ಬೋದು. ಪಾರ್ಕ್ಗಳ ಹತ್ರ ಟೇಬಲ್ಗಳಿರುತ್ತಲ್ಲ, ಅಲ್ಲಿ ಅಳಿಲು ಎಲ್ಲ ಬರ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಅಳಿಲು ಏನಾದ್ರೂ ನೀವು ಮಾಡಿರೋ ಅಂಥದ್ದನ್ನು ಖಂಡಿತವಾಗ್ಲೂ ಆ ರೊಟ್ಟಿಗಳನ್ನ ಕಾಗೆ ಅಥವಾ ಅಳಿಲು ಇವುಗಳು ಬೇಗ ತಿಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿರೋ ಅಂಥದ್ದು ಯಾವುದೋ ಒಂದು ರೀತಿಯ ಸಮಸ್ಯೆ ಇದ್ದರೆ ಅದೆಲ್ಲ ಪರಿಹಾರ ಆಗಿ ವಿಷ್ಣುವಿನ ಅನುಗ್ರಹಕ್ಕೆ ಬೇಗ ನಿಮಗೆ ಆಶೀರ್ವಾದ ಸಿಕ್ಕಿ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮಗೆ ಹಣ ಬರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೆ ನೀವು ಅಳಿಲುಗಳು ಜಾಸ್ತಿ ಎಲ್ಲಿ ಓಡಾಡ್ತಿರ್ತವೆ ಅಂದರೆ ಪಾರ್ಕ್ಗಳ ಹತ್ರ ಓಡಾಡ್ತಾ ಇರುತ್ತವೆ, ಮತ್ತು ಮರಗಳ ಸಂಧಿಗಳಲ್ಲಿ ಓಡಾಡ್ತಾ ಇರುತ್ತೆ. ಅಂಥ ಜಾಗಗಳಲ್ಲಿ ನೀವು ಈ ರೊಟ್ಟಿನ ನೀವು ಮಾಡಿಕೊಂಡು ಅಥವಾ ಚಪಾತಿನ ನೀವು ಮಾಡಿಕೊಂಡು ಅದನ್ನು ನೀವು ಬೆಳಗಿನ ಜಾವ ಇಟ್ಟಾಗ ಸಂಜೆಯ ಸಮಯದ ಒಳಗಡೆನೇ ಅದು ತಿನ್ನೋದಕ್ಕೆ ಅವಕಾಶ ಆಗುತ್ತೆ. ಯಾಕೆ ಸ್ನೇಹಿತರೆ, ನೋಡಿ, ಅಕಸ್ಮಾತು ನಿಮ್ಮ ಕಣ್ಣಾರೆ ನೀವು ಮಾಡಿದಂಥ ರೊಟ್ಟಿ ಏನಾದ್ರೂ ಕಾಗೆಗಳಾಗಿರ್ಬೋದು, ಅಳಿಲುಗಳಾಗಿರ್ಬೋದು, ಅದು ನಿಮ್ಮ ಕಣ್ಣೆದುರಿಗೆ ತಿನ್ನೋ ಅಂಥದ್ದು ಆಗಿದ್ದೇ ಆದರೆ ಅಲ್ಲಿಗೆ ನಾವು ಮಾಡಿರೋಂಥ ಯಾವುದೋ ಒಂದು ಜನ್ಮದಲ್ಲಿ ಮಾಡಿರೋಂಥ ಪಾಪಕರ್ಮಗಳಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿರೋಂಥ ವಾಸ್ತುದೋಷಗಳಾಗಿರ್ಬೋದು, ಅಥವಾ ನಮ್ಮ ಗುರುವಿನ ಅನುಗ್ರಹದ ಜೊತೆಗೆ ಗುರುದೋಷಗಳಿದ್ದು
ಆ ದೋಷಗಳಿಂದ ನಮಗೆ ಹಣದ ಅಭಾವ ಆಗ್ತಿರೋ ಅಂಥದ್ದು ಇರ್ಬೋದು, ಅದ್ಯಾವುದು ನಮಗೆ ಆಗ್ದಲೇ ಇರೋ ಅಂಥದ್ದು, ಅದು ನಮಗೆ ಕಾಗೆ ಏನಾದರೂ ಎತ್ಕೊಂಡು ಹೋಯ್ತು ತಿಂತು ಅಂದರೆ ಅಲ್ಲಿಗೆ ಶನಿ ದೋಷ ಇದ್ದು ಆ ಮುಖಾಂತರ ನಮಗೆ ಹಣದ ವ್ಯವಸ್ಥೆ ಸರಿಯಾಗಿ ಇಲ್ದಿರೋ ಅಂಥದ್ದು ಆ ದೋಷ ಹೋಯ್ತು ಅಂತ ನಾವು ಅಂದ್ಕೊಬೋದು. ಒಟ್ಟಿನಲ್ಲಿ ನೀವು ಮಾಡಿದಂತಹ ರೊಟ್ಟಿನ ನೀವು ಪಕ್ಷಿಗಳಿಗೆ ನೀವು ಹಾಕಲೇಬೇಕು, ಅಳಿಲಿಗೆ ನೀವು ತಿನ್ನಿಸೋ ಅಂಥ ಪ್ರಯತ್ನನ ನೀವು ಮಾಡಬೇಕಾಗುತ್ತೆ. ಅದು ತಿನ್ನೋ ಅಂಥದ್ದನ್ನು ನೀವು ನೋಡ್ಬೋದು. ಅಕಸ್ಮಾತು ನೀವು ಕುತ್ಕೊಂಡು ನೋಡ್ತೀವಿ ಅಂದರೆ ನೋಡ್ಬೋದು, ಇಲ್ಲ ಅಂದರೆ ನಿಮ್ಮ ಅದೃಷ್ಟಕ್ಕೆ ನಿಮ್ಮ ಕಣ್ಣೆದುರಿಗೆ ನೀವು ಇಟ್ಟಿದ್ದಂತಹ ರೊಟ್ಟಿನ, ಅದರಲ್ಲೂ ನೀವು ಸ್ವಸ್ತಿಕ್ ಚಿಹ್ನೆ ಬರೆದಿರೋ ಅಂತಹ ರೊಟ್ಟಿನ ಅಳಿಲು ಏನಾದರೂ ತಿಂತು ಅಂದರೆ ಖಂಡಿತವಾಗ್ಲೂ ನಮ್ಮ ಜನ್ಮದಲ್ಲಿ ಯಾವುದೇ ದೋಷಗಳಿದ್ರೂ ಅದು ಹೋಯ್ತು ಅಂತ ಅನ್ಕೊಬೇಕು. ಯಾಕಂದರೆ ಶ್ರೀರಾಮ ದೇವರು ವನವಾಸದಲ್ಲಿರುವಂಥ ಸಂದರ್ಭದಲ್ಲಿ ತನ್ನ ಸೇವೆಯಲ್ಲಿ ತನ್ನ ಶಕ್ತಿಲಿ ತಮಗೆ ಆದಂಥದ್ದು ಒಂದು ಪುಟ್ಟು ಅಳಿಲು ಸೇವೆ ಮಾಡಿರುತ್ತೆ. ಹಾಗಾಗಿ ಅಳಿಲು ಬಂದು ನಮ್ಮಲ್ಲಿರೋಂಥ ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಗಳನ್ನ ಅದು ನುಂಗಿ ನಮಗೆ ಒಂದು ದೈವ ಶಕ್ತಿನ ನಮ್ಮ ಮನೆಗೆ ಯಾವುದೋ ಒಂದು ಒಳ್ಳೆ ಸಕಾರಾತ್ಮಕ ಶಕ್ತಿ ತುಂಬೋದಕ್ಕೆ ಅದು ಪ್ರೇರಣೆಯಾಗಿ ಸಹಾಯ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಳ್ಳಿ. ಅಕಸ್ಮಾತು ಕಾಗೆ ತಿಂದರೆ ಅಂತೂ ಖಂಡಿತವಾಗ್ಲೂ ಶನಿ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಪಾರಿವಾಳಗಳೇನಾದರೂ ಹೊತ್ಕೊಂಡೋಯ್ತು ಅಂದರೆ ಶಿವದೋಷಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಬೇರೆ ಬೇರೆ ಪಕ್ಷಿಗಳು ಅಕಸ್ಮಾತು ಗರುಡ ಏನಾದರೂ ಬಂದು ನೀವು ಮಾಡಿದಂತಹ ರೊಟ್ಟಿನ ಏನಾದರೂ ಎತ್ಕೊಂಡು ಹೋಯ್ತು ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಾವು ಯಾವುದೋ ಒಂದು ಜನ್ಮದ ಪುಣ್ಯ ಮಾಡಿದರೆ ಮಾತ್ರ ಅದು ನಮ್ಮ ಆ ರೊಟ್ಟಿನ ಮುಟ್ಟೋದಕ್ಕೆ ಸಾಧ್ಯ. ಅದು ಸುಮ್ಮನೆ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಎಲ್ಲಿ ಗರುಡಗಳು ಓಡಾಡ್ತಾ ಇರುತ್ತೋ ಅಥವಾ ಎಲ್ಲಿ ಕಾಗೆಗಳು ಸಂಚಾರ ಜಾಸ್ತಿ ಇರುತ್ತೋ, ಎಲ್ಲಿ ಪಾರಿವಾಳಗಳ ಜಾಸ್ತಿ ಸಂಚಾರ ಇರುತ್ತೋ ಅಲ್ಲಿ, ಅಥವಾ ಅಳಿಲುಗಳು ಜಾಸ್ತಿ ಓಡಾಡ್ತಾ ಇರುತ್ತೋ ಅಂಥ ಜಾಗದಲ್ಲಿ ನೀವು ಪ್ರತಿದಿನ 7 ದಿನಗಳ ಕಾಲ ನಿರಂತರವಾಗಿ 7 ರೊಟ್ಟಿಗಳನ್ನ ನೀವು ಅಥವಾ 7 ಚಪಾತಿಗಳನ್ನ ನೀವು ಇಟ್ಟು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆನ ಬರೆದು ನೀವು ಲವಂಗಗಳನ್ನ ಇಟ್ಟು ಬರಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಹಣದ ಕೊರತೆ ಅನ್ನೋದು ನೀಗುತ್ತೆ. ಇದನ್ನು ನಾಳೆಯಿಂದನೇ ನೀವು ಮಾಡ್ಕೊಬೇಕಾಗುತ್ತೆ. ಇನ್ನೇನು ಸ್ನೇಹಿತರೆ, ಅಮಾವಾಸ್ಯೆ ಕೂಡ ಭಾನುವಾರ ಬರ್ತಾ ಇದೆ. ಅದ್ರ ದಿನದ ಒಳಗಡೆಯಿಂದ ನೀವು ನಾಳೆಯಿಂದನೇ ಪ್ರಾರಂಭ ಮಾಡಿ. ಅದ್ರ ಮಧ್ಯದಲ್ಲಿ ಯಾವತ್ತೋ ಒಂದು ದಿನ ಪಿತೃದೋಷಗಳಿಂದನೂ ಅಂದರೆ ಪಿತೃ ಕಾರ್ಯಗಳನ್ನ ನಾವು ಸರಿಯಾಗಿ ಮಾಡಿಲ್ದಿದ್ದಂಥ ಸಂದರ್ಭಗಳಲ್ಲೂ ನಮಗೆ ಈ ರೀತಿ ಹಣಕ್ಕೆ ಕೊರತೆ ಆಗ್ತಾ ಇರುತ್ತೆ. ಅಂಥ ಕೊರತೆ ಎಲ್ಲ ಹೋದಾಗ ನಾವು ಈ ಪುಟ್ಟ ತಂತ್ರನ ಮಾಡಿದಾಗ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಪ್ರಯೋಜನ ಆಗುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಶ್ರದ್ಧೆ ಇದ್ದರೆ, ನಂಬಿಕೆ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಾಳೆಯಿಂದನೇ ಪ್ರಾರಂಭ ಮಾಡಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.